ಇನ್ನು ಬಾಗಲಕೋಟೆ ನೋಡೋದಾದ್ರೆ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆ. HY ಮೇಟಿ ಅವರ ನಿಧನದಿಂದ ತೆರವಾಗಿರುವಂತ ಕ್ಷೇತ್ರ. ಆರಂಭದಲ್ಲಿ ನಾವು ನೋಡಿದ್ವಿ ಟಿಕೆಟ್ ಫೈಟ್ ಅವ್ರ ಫ್ಯಾಮಿಲಿಯಲ್ಲಿ ಜೋರಾಗಿತ್ತು, ಭಿನ್ನಮತನೂ ಕೂಡ ಎದ್ದಿತ್ತು. ಅಂದ್ರೆ ಪಕ್ಷೇತರವಾಗಿ ಟಿಕೆಟ್ ಸಿಕ್ಲಿಲ್ಲ ಅಂತಂದ್ರೆ ನಾವು ನಿಂತ್ಕೊಳ್ತೀವಿ ಅಂತೇಳಿ ಅವ್ರ ಪುತ್ರಿನೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ರಿಂದ ಒಂದಿಷ್ಟು ಗೊಂದಲ ಉಂಟಾಗಿತ್ತು. ಅದಾದ ಮೇಲೆ ಸಿದ್ದರಾಮಯ್ಯ ಅವರೇ ಕೂರಿಸಿ ಮಾತುಕತೆಯನ್ನ ಮಾಡಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು. ಇಲ್ಲಿ ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿರೋದು. ಇನ್ನೊಂದು ಕಡೆ ಸಾಹುಕಾರ್ ಸಾಕಷ್ಟು ತಂತ್ರಗಾರಿಕೆಯನ್ನ ಉಪಚುನಾವಣೆ ದಿನಾಂಕ ಘೋಷಣೆಗೂ ಮುಂಚಿತವಾಗಿನೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ರು. ಇನ್ನು ಬಿಜೆಪಿ ಒಗ್ಗಟ್ಟಿನ ಪ್ರಚಾರಕ್ಕೆ ಅಂದ್ರೆ ಅಲ್ಲಿ ನಾಯಕತ್ವದ ಕೊರತೆ, ಅಂದ್ರೆ ಫೇಸ್ ವ್ಯಾಲ್ಯೂ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ವೀರಣ್ಣ ಚರಂತಿ ಮಠ ಅವರು ಸೋತ್ ಮೇಲೂ ಕೂಡ ಒಂದಿಷ್ಟು ಜನಪರ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು. ಅದು ಮಾರ್ಜಿನಲ್ ಅಷ್ಟೇ ಗೆದ್ದಿದೆ, ಅಂದ್ರೆ 5,000 ಓಟಲ್ಲಿ ಅಷ್ಟೇ HY ಮೇಟಿ ಗೆದ್ದಿದ್ದಂಥದ್ದು. ಅದು ಬಿಜೆಪಿಯ ಭದ್ರಕೋಟೆ ಆಗಿದ್ದಂಥದ್ದು. HY ಮೇಟಿ ನಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಗೆಲ್ತಾ ಇದ್ರು. ಈ ಬಾರಿ ಸಿದ್ದರಾಮಯ್ಯನವರ ಪ್ರತಿಷ್ಠೆ ಇದೆ. ಮತ್ತೊಂದ್ ಕಡೆ ವಿಜೇಂದ್ರಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಅವರು ಅಧ್ಯಕ್ಷರಾದ ಬಳಿಕ ಒಂದು ಉಪಚುನಾವಣೆನೂ ಕೂಡ ಗೆದ್ದಿಲ್ಲ. ಈ ಬಾರಿ ಬಾಗಲಕೋಟೆ ಗೆಲ್ಲುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಗೆಲ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಶಿವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಬಾಗಲಕೋಟೆಯಿಂದ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಒಂದ್ ಕಡೆ ಅನುಕಂಪ ಅನ್ನೋದು ಕಾಂಗ್ರೆಸ್ನ ಕೈ ಹಿಡಿಯುತ್ತಾ ಅನ್ನೋ ಪ್ರಶ್ನೆ ಜೊತೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತ್ರೂ ಕೂಡ ಜನಪರ ಕಾಳಜಿಯನ್ನ ಮೆರೆದಿದ್ದಾರೆ. ಇದು ಅವ್ರ ಕೈ ಹಿಡಿಯುತ್ತಾ? ಮತ್ತೆ ಮತ ಎಣಿಕೆಗೆ ಯಾವ ತರ ಸಿದ್ಧತೆಗಳಾಗಿದೆ ಅಲ್ಲಿ? ಶರ್ಮಿತಾ ಶೆಟ್ಟಿ, ಬಾಗಲಕೋಟೆ ಉಪಚುನಾವಣೆ ಏನಿದೆ, ಈ ಒಂದು ಉಪಚುನಾವಣೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಎರಡೂ ಪಕ್ಷಕ್ಕೂ ಕೂಡ ಅತ್ಯಂತ ಪ್ರತಿಷ್ಠೆ ಆಗಿರುವಂತಹ ಕ್ಷೇತ್ರ. ಯಾಕಂತಂದ್ರೆ ಒಂದ್ ಕಡೆ CM ಸಿದ್ದರಾಮಯ್ಯನವರಿಗೆ ಇದು ಪ್ರತಿಷ್ಠೆ ಆಗಿದ್ರೆ, ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರರಿಗೂ ಕೂಡ ಈ ಒಂದು ಕ್ಷೇತ್ರವನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಏನು ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಮಯವನ್ನ ಬಾಗಲಕೋಟೆಗೆ ಮೀಸಲಿಟ್ಟು ಇಲ್ಲಿ ಘಟಾನುಘಟಿ ನಾಯಕರು ಪ್ರಚಾರವನ್ನ ಮಾಡಿದ್ರು. ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ BY ವಿಜಯೇಂದ್ರ ಆಗಿರಬಹುದು, BS ಯಡಿಯೂರಪ್ಪ ಆಗಿರಬಹುದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ವಿ ಸೋಮಣ್ಣ ಆಗಿರಬಹುದು, ಈ ರೀತಿಯಾಗಿ ಅನೇಕ ಘಟಾನುಘಟಿ ನಾಯಕರು ಇಲ್ಲಿ 3-4 ದಿನಗಳ ಕಾಲ, ಅಂದ್ರೆ ಒಬ್ಬೊಬ್ಬ ನಾಯಕರು 3-4 ದಿನಗಳ ಕಾಲ ಇಲ್ಲಿ ಸಮಯವನ್ನು ನೀಡಿ ನಿರಂತರವಾಗಿ ಒಂದು ಪ್ರಚಾರವನ್ನ, ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ರು. ಇತ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಸ್ವತಃ CM ಸಿದ್ದರಾಮಯ್ಯನವರು 7 ದಿನಗಳ ಕಾಲ ಪ್ರಚಾರ ಸಭೆಗಳನ್ನ ಮಾಡಿದ್ರು. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ಮಾಡಿದ್ರು. ಅವರ ಜೊತೆಗೇನೆ ಏನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇಲ್ಲಿರ್ತಕ್ಕಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ್ ತಿಮ್ಮಾಪುರ ಅವರಾಗಿರ್ಬೋದು, ಪಕ್ಕದ ಜಿಲ್ಲೆಯ MB ಪಾಟೀಲ್ ಅವರಾಗಿರ್ಬೋದು, ಶಿವಾನಂದ ಪಾಟೀಲ್ ಅವರಬಹುದು, ಈ ರೀತಿಯಾಗಿ ಅನೇಕ ಸಚಿವರ ದಂಡುಗಳು ಬಾಗಲಕೋಟೆ ಕ್ಷೇತ್ರದಲ್ಲೇ ಬೀಡುಬಿಟ್ಟು ಇಲ್ಲಿ ಬೂತ್ ಮಟ್ಟದಲ್ಲಿಯೂ ಕೂಡ ಮತದಾರರನ್ನ ರೀಚ್ ಆಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಎಲ್ಲಾ ಕಸರತ್ತಿನ ಬಳಿಕ ಇದೀಗ ಇಲ್ಲಿರ್ತಕ್ಕಂತಹ ಮತದಾರರ ತೀರ್ಪು ಇದೀಗ ಮತಪಟ್ಟಿಯಲ್ಲಿ ಭದ್ರ ಆಗಿತ್ತು. ಇವತ್ತು ಮತದಾರರ ತೀರ್ಪು ಹೊರಬೀಳುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಮನೆ ಮಾಡಿರುವಂತದ್ದು. ಇವತ್ತು ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ EVM ನ ಮತಯಂತ್ರಗಳಲ್ಲಿರ್ತಕ್ಕಂತಹ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಸದ್ಯ ಇದೀಗ ಈ ಚುನಾವಣೆ ಮತ ಎಣಿಕೆಗೆ ನೇಮಕಗೊಂಡಿರುವಂತಹ ಸಿಬ್ಬಂದಿಗಳು ಒಳಗಡೆ ಹೋಗ್ತಾ ಇರುವಂತದ್ದು. 7 ಗಂಟೆ ಅಷ್ಟೊತ್ತಿಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಿಕ್ಕೆ ಇದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. 5 ರಾಜ್ಯಗಳಲ್ಲಿ ಯಾರು ಅಧಿಕಾರ ಉಳಿಸ್ಕೊಳ್ತಾರೆ? ಈ ಬಾರಿ ಹೊಸ ಶಕೆ ಆರಂಭ ಆಗುತ್ತಾ? ಸ್ಪೆಷಲಿ ವೆಸ್ಟ್ ಬೆಂಗಾಲ್, ಕೇರಳದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು ಅಂದ್ರೆ ಅದು ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿಯ ಒಂದು ಅಧಿಕಾರ ಇದೆಯಲ್ಲ, ಅದು ಅಂತ್ಯ ಆಗುತ್ತಾ? ಶಾಕ್ ಕೊಡ್ತಾರಾ ನಿಜಕ್ಕೂ ಬಿಜೆಪಿ ಅನ್ನುವಂಥ ಕುತೂಹಲ ಇದೆ. ಅಟ್ ದ ಸೇಮ್ ಟೈಮ್ ತಮಿಳುನಾಡಲ್ಲೂ ಅಷ್ಟೇ ಕುತೂಹಲ ಇದೆ. ವಿಜಯ್ ಸಿನಿಮಾಗಳಲ್ಲಿ ಕಮಾಲ್ ಮಾಡಿದ್ರು, ಈಗ ರಾಜಕೀಯಕ್ಕೆ ಧುಮುಕಿದ್ದಾರೆ. ಒಂದು ಫುಲ್ ಫ್ಲೆಡ್ಜ್ ಅಲ್ಲಿ ಧುಮುಕಿರೋದ್ರಿಂದ ಇಲ್ಲೂ ಕಮಾಲ್ ಮಾಡ್ತಾರೆ. ಲಕ್ಷಾಂತರ ಜನ ಅವ್ರು ಹೋಗ್ತಾ ಇದ್ದಂತ ಸಮಾವೇಶಗಳಲ್ಲಿ ಜಾಯ್ನ್ ಆಗ್ತಾ ಇದ್ರು. ಅದು ವೋಟ್ ಆಗಿ ಕನ್ವರ್ಟ್ ಆಗಿದೆಯಾ? ಕಾದ್ ನೋಡ್ಬೇಕಾದ್ರೆ.